ಆಧುನಿಕವಾಗಿ ನಾವು ಎಷ್ಟೇ ಮುಂದುವರೆದಿದ್ರೂ ನಮ್ಮ ಆಚರಣೆಗಳನ್ನ ಮತ್ತು ನಂಬಿಕೆಗಳನ್ನ ಕೈ ಬಿಡ್ತಿಲ್ಲ. ಆಳೆತ್ತರದ ದೊಣ್ಣೆಗಳನ್ನ ಹಿಡಿದು ಮಧ್ಯರಾತ್ರಿ 1 ಗಂಟೆಯಿಂದ ಮುಂಜಾನೆ 5 ಗಂಟೆವರೆಗೂ ಬಡಿದಾಡ್ಕೊಂಡ್ರು. ಸಾವಿರಾರು ಸಂಖ್ಯೆಯಲ್ಲಿದ್ದ ಇವರ್ಯಾರು ಮಾಸ್ಕ್ ಕೂಡ ಧರಿಸಿರ್ಲಿಲ್ಲ. ರಕ್ತ ಚಿಮ್ಮಿದ್ರು, ಗಾಯಗಳಾದ್ರೂ ಯಾವುದಕ್ಕೂ ಕೆರೆ ಅನ್ಲಿಲ್ಲ. ಹೀಗೆ ಭಯಾನಕವಾಗಿ ಯಾಕೆ ಬಡಿದಾಡ್ಕೊಂಡ್ರು ಅಂತೀರಾ? ಇಲ್ಲಿದೆ ಫುಲ್ ಡೀಟೇಲ್ಸ್. ಅಬ್ಬಾ, ಇದೇನಿದು? ಯಾಕೆ ಇವರು ಹೀಗೆ ಬಡ್ದಾಡ್ಕೊಳ್ತಿದ್ದಾರೆ ಅಂದ್ಕೊಂಡ್ರಾ? ನೀವು ನೋಡ್ತಿರುವ ಈ ಜಾತ್ರೆ ಬಳ್ಳಾರಿ ಮತ್ತು ಆಂಧ್ರದ ಗಡಿಭಾಗದ ಮಳಮಲೇಶ್ವರ ದೇವಸ್ಥಾನದಲ್ಲಿ ನಡೆದ ದಸರಾ ಹಬ್ಬದ ವಿಶೇಷ ಆಚರಣೆಯಾಗಿತ್ತು. ಇನ್ನು ಈ ಜಾತ್ರೆಯಲ್ಲಿ ಕರ್ನಾಟಕದವರೇ ಸುಮಾರು 7,000ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ರು. ಜಾತ್ರೆಯಲ್ಲಿ ಒಬ್ಬರು ಕೂಡ ಮಾಸ್ಕ್ ಧರಿಸಿರಲಿಲ್ಲ. ಸರ್ಕಾರ ಎಷ್ಟೆಲ್ಲ ಜಾಗೃತಿ ಹಾಗೂ ಎಚ್ಚರಿಕೆ ವಹಿಸಿದ್ರು, ಇಲ್ಲಿ ಅದನ್ನೆಲ್ಲ ಕಡೆಗಣಿಸಿ ಆಂಧ್ರ ಸರ್ಕಾರದ ನಿಷೇಧದ ಮಧ್ಯೆಯೂ ಅದ್ದೂರಿಯಾಗಿ ಬಡಿಗೆ ಬಡಿದಾಟದ ಜಾತ್ರೆ ಆಚರಿಸಿದ್ರು. ಇನ್ನು ಈ ಜಾತ್ರೆಗೆ ವೈಶಿಷ್ಟ್ಯತೆ ಮತ್ತು ಮಹತ್ವ ಕೂಡ ಇದೆ. ಸಾಮಾನ್ಯವಾಗಿ ಜಾತ್ರೆ ಹಬ್ಬ ಹರಿದಿನಗಳು ಅಂದ್ರೆ ದೇವರ ಪೂಜೆ ಪುನಸ್ಕಾರ ಮಾಡಿ ಸಂಭ್ರಮಾಚರಣೆ ಮಾಡ್ತಾರೆ. ಆದ್ರೆ ಈ ಜಾತ್ರೆಯಲ್ಲಿ ದೇವರ ಮೂರ್ತಿಯನ್ನ ತಮ್ಮೂರಿಗೆ ಒಯ್ಯಲು ಭಕ್ತರು ಬಡಿದಾಡ್ಕೊಳ್ತಾರಂತೆ. ಇಲ್ಲಿ ದೇವರಿಗಾಗಿ ಬಡಿದಾಟ ಕೂಡ ನಡೆಯುತ್ತದಂತೆ. ಈ ಆಚರಣೆ ಹಲವಾರು ಬಾರಿ ರಕ್ತ ಚರಿತ್ರೆಯನ್ನೇ ಸೃಷ್ಟಿ ಮಾಡಿತ್ತಂತೆ. ದಸರಾ ಹಬ್ಬದ ಪೂಜೆ ಬಳಿಕ ರಾತ್ರಿ ಉತ್ಸವ ಮೂರ್ತಿಯನ್ನ ಹೊರಗೆ ತರಲಾಗ್ತದೆ. ಆಗ ಅರಕೆರ ಮತ್ತು ನೆರಣಕ್ಕಿ ಗ್ರಾಮಸ್ಥರು ದೇವರ ಉತ್ಸವ ಮೂರ್ತಿಗಾಗಿ ಬಡಿದಾಡ್ಕೊಳ್ತಾರೆ. ಇನ್ನು ಮೂರ್ತಿಯನ್ನು ತಮ್ಮ ಊರಿಗೆ ತೆಗೆದುಕೊಂಡು ಹೋದ್ರೆ ಒಳ್ಳೇದಾಗ್ತದೆ ಎನ್ನುವ ನಂಬಿಕೆಯಿಂದ ತಮ್ಮ ಊರಿಗೆ ತೆಗೆದುಕೊಂಡು ಹೋಗಲು ಬಡಿಗೆ ಹಿಡಿದು ಬಡಿದಾಡ್ಕೊಳ್ತಾರಂತೆ. ಇನ್ನು ಈ ಜಾತ್ರೆಯನ್ನ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸಲಾಗ್ತದೆ. ಆದ್ರೆ ಈ ವರ್ಷ ಕೊರೋನಾದ ಮಧ್ಯೆಯೂ ವಿಜೃಂಭಣೆಯಿಂದ ಜಾತ್ರೆ ಆಚರಿಸಿದ್ದಾರೆ. ಇನ್ನು ಆಂಧ್ರದ ಗಡಿ ಭಾಗದಲ್ಲಿದ್ದ ಭಕ್ತರು ರಾತ್ರಿ 1 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ ಬಡಿಗೆ ಹಿಡಿದು ಬಡಿದಾಡ್ಕೊಂಡ್ರು. ಬಡಿದಾಟದಲ್ಲಿ ಈ ಬಾರಿ ಹಲವರಿಗೆ ಗಾಯಗಳಾಗಿದೆ. ಈ ಎಲ್ಲಾ ಬಡಿದಾಟದ ಆಚರಣೆಯ ಮಧ್ಯೆ ಪೊಲೀಸರಂತೂ ಮೂಕ ಪ್ರೇಕ್ಷಕರಂತೆ ಇದ್ದರು. ನೋಡಿದ್ರಲ್ಲ, ಸರ್ಕಾರ ಎಷ್ಟೆಲ್ಲ ಎಚ್ಚೆತ್ತುಕೊಂಡು ಎಷ್ಟೆಲ್ಲ ಕ್ರಮ ಕೈಗೊಂಡ್ರು, ಜನರು ಮಾತ್ರ ಎಲ್ಲವನ್ನ ಧಿಕ್ಕರಿಸಿ ಯಾವುದೇ ಭಯವಿಲ್ಲದೆ ಗುಂಪು ಸೇರಿ ಜಾತ್ರೆಯನ್ನ ಆಚರಿಸಿದ್ರು. ಇನ್ನು ಎಷ್ಟು ಹೇಳಿದ್ರೂ ಈ ಜನರಿಗೆ ಬುದ್ಧಿ ಬರಲ್ಲ. ಜನರಿಗೆ ಬುದ್ಧಿ ಬರೋವರೆಗೂ ಈ ಕೊರೋನಾ ಎಂಬ ಮಹಾಮಾರಿ ನಮ್ಮ ದೇಶ ಬಿಟ್ಟು ಹೋಗಲ್ಲ. ಸಮಸ್ಯೆನೂ ಸರಿ ಹೋಗಲ್ಲ. ಸಾಯೋರ ಸಂಖ್ಯೆನೂ ಕಡಿಮೆ ಆಗೋದು ತಪ್ಪಲ್ಲ.